ನಮಸ್ತೆ ಎಲ್ರಿಗೂ. ನಾನ್ ಸದಾನಂದ ಅಂತ. ಈಗ ತಾನೆ ಕನ್ನಡದಲ್ಲಿ ಬಂದಿರುವಂತಹ ದಸ್ಕತ್ತನ್ನ ನಾನ್ ನೋಡಿದೆ. ನಮ್ಮ ಆತ್ಮೀಯ ಗೆಳೆಯ ಕಾಮಿಡಿ ಕಿಲಾಡಿಯ ಅನೀಶ್ ಅವರು ನಿರ್ದೇಶನದಲ್ಲಿ ಬಂದಿದೆ. ಜಗದೀಶ್ ಅವರು ಪ್ರೊಡ್ಯೂಸರು. ತುಂಬಾ ಚೆನ್ನಾಗಿದೆ ಸಿನಿಮಾ. ನಾವು ಸಿನಿಮಾದಲ್ಲಿ ನಾವೇ ಕಳೆದು ಹೋಗ್ಬಿಡ್ತೀವಿ. ಮಂಗಳೂರಿನ ಒಂದು ಸೊಗಡನ್ನ ಇಟ್ಕೊಂಡು, ಅಲ್ಲಿಯ ಭಾಷೆಯನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ರಿಗೂ ಅರ್ಥ ಆಗೋ ತರ, ಮತ್ತೆ ಜನಪದ ಕಲೆಗಳನ್ನ ಯೂಸ್ ಮಾಡ್ಕೊಂಡು ಅಷ್ಟೇ ಸೀರಿಯಸ್ ಆಗಿರೋ ಕ್ಯಾರೆಕ್ಟರ್. ಇಲ್ಲಿ ಬರುವಂತ ವಿಶ್ವ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮೋಹನ್ ಶೆಣೆ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಹೀರೋಯಿನ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಒಂದು ಮಂಗಳೂರಿನ ಒಂದು ಸೊಗಡನ್ನ ನಾವು ನೋಡ್ತೀವಿ. ಸಿನಿಮಾ ನೋಡ್ತಾ 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 ನಾವೇ ಕಳೆದು ಹೋಗ್ತೀವಿ. ಕನ್ನಡದಲ್ಲಿ ಬಂದಿದೆ. ದಯವಿಟ್ಟು ಎಲ್ರು ಬಂದು ನಮ್ಮ ದಸ್ಕತ್ ಸಿನಿಮಾವನ್ನ ನೋಡಿ ಎಲ್ರಿಗೂ ಸಿನಿಮಾ ಹೇಗಿದೆ ಅಂತ ನೀವು ಹೇಳಿ ಆಡಿಯನ್ಸ್ ಅನ್ನ ಕರಿತೇನೆ. ತುಂಬಾ ಚೆನ್ನಾಗಿದೆ. ನಾನು ನೋಡಿದ್ದೀನಿ, ನೀವು ನೋಡಿ. ನಮಸ್ಕಾರ. ಹಾಯ್, ನಮಸ್ಕಾರ. ಈಗ ತಾನೇ ಒಂದು ಅದ್ಭುತವಾದ ಸಿನಿಮಾ ನೋಡಿ ಬಂದ ಫೀಲಿಂಗ್ ಇದೆ ನನ್ನ ಹತ್ರ. ಅದು ದಸ್ಕತ್. ಇದನ್ನ ನಾನು ತುಳು ವರ್ಷನ್ ನೋಡಿದ್ದೆ. ತುಳು ವರ್ಷನ್ ನೋಡಿದಾಗ್ಲೂ ನನಗೆ ಅನ್ಸಿದೇನು ಅಂತ ಹೇಳಿದ್ರೆ, ಒಂದು ಹೊಸ ಕತೆ, ಆಮೇಲೆ ಸೂಕ್ಷ್ಮತೆಗಳನ್ನ ಮತ್ತೆ ಪಾತ್ರಗಳನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಆಗ್ಲಿ, ಫೋಟೋಗ್ರಾಫಿ ಆಗ್ಲಿ, ಎಲ್ಲಾ ಪಾತ್ರಧಾರಿಗಳು ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಒಟ್ಟಾರೆ ಹೇಳ್ಬೇಕು ಅಂತ ನಿರ್ದೇಶಕರಿಗೆ ಒಂದು ದೊಡ್ಡ ಕ್ಯಾನ್ವಸ್ ಅಲ್ಲಿ ಒಂದು ಒಳ್ಳೆ ಸಿನಿಮಾದ ಒಳ್ಳೆ ಕಂಟೆಂಟ್ ನ ಹೇಗೆ ಹೇಳ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ. ನನ್ಗೆ ಬಹಳ ಇಷ್ಟ ಆಗಿತ್ತು ತುಳುವಲ್ಲಿ. ಅದನ್ನ ಕನ್ನಡಕ್ಕೆ ಡಬ್ ಮಾಡಿದ್ದಾರೆ. ಡಬ್ ಮಾಡಿದಾಗ ನಮ್ಮ ದಕ್ಷಿಣ ಕನ್ನಡದ ಕೆಲವೊಂದಿಷ್ಟು ಆ ಸಾಂಸ್ಕೃತಿಕ ವಿಭಾಗಗಳು ಕನ್ನಡಕ್ಕಾಗುವಾಗ ಹೇಗಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಅದು ಇವತ್ತು ನೋಡಿದಾಗ ಕನ್ನಡದಲ್ಲಿ ಇದು ಅದ್ಭುತವಾಗಿದೆ. ಈ ಸಿನಿಮಾ ನಿಜವಾಗ್ಲೂ ನಾನು ಹೇಳೋದೇನಂದ್ರೆ, ನಮ್ಮ ಸಿನಿಮಾ ಇದು ಕರ್ನಾಟಕದ ಒಂದು ಸಿನಿಮಾ, ದಕ್ಷಿಣ ಭಾಗದಾಗಿರ್ಬೋದು, ಕರಾವಳಿ ಭಾಗದಾಗಿರ್ಬೋದು. ಆದರೆ ಈ ಸಿನಿಮಾನ ಒಂದು ಹೊಸ ಡೈರೆಕ್ಟರ್ ಫಸ್ಟ್ ಟೈಮ್ ಅನೀಶ್ ಪೂಜಾರಿ ಏನ್ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಕಲಾವಿದ್ರು ಆ ವಿಲನ್ ಅಂತ ಮಾಡಿದವರಂತ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಯುವ ಶೆಟ್ಟಿ ಅಂಡ್ ಎಲ್ಲಾ ಪಾತ್ರಗಳು ಕೂಡ. ಆಮೇಲೆ ಒಂದು ಊರಲ್ಲಿ ನಡೆಯುವಂತ ಒಂದು ವಿಚಾರನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದೇ ನಾನು ಹೇಳೋದು, ಇದು ತಮಿಳು ಅಥವಾ ಮಲಯಾಳಂ ಆಗ್ತಿದ್ರೆ ಇದು ಇವತ್ತಿಗೆ ಅದು ಸೂಪರ್ ಡೂಪರ್ ಹಿಟ್ ಆಗುವಂತ ಸಿನಿಮಾ. ನನ್ನ ಒಂದು ಕೋರಿಕೆ ಏನು ಅಂತ ಹೇಳಿ, ದಯವಿಟ್ಟು ನಮ್ಮಲ್ಲಿ ಕಂಟೆಂಟ್ ಇಲ್ದಿರೋ ಸಿನಿಮಾಗಳು ಅಂತ ಯಾರು ಹೇಳ್ತೀರೋ, ದಯವಿಟ್ಟು ಇದನ್ನ ಈ ಒಂದು ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ. ನಾಳೆಯಿಂದ ಎಲ್ಲಾ ಚಿತ್ರಮಂದಿರದಲ್ಲಿ ಇರುತ್ತೆ. ದಯವಿಟ್ಟು ಈ ಸಿನಿಮಾನ ನೋಡಿ. ಯಾಕಂದ್ರೆ ಒಂದು ಹೊಸ ಟೀಮ್ ಈ ತರದ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಒಳ್ಳೆ ಪ್ರಯತ್ನಕ್ಕೆ ನಮ್ಮ ಪ್ರೇಕ್ಷಕರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಈ ದಸ್ಕತ್ ತಂಡಕ್ಕೆ ನಾನು ಒಂದು ದಸ್ಕತ್ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ಲೀಸ್ ವಾಚ್ ದಿಸ್ ಸಿನಿಮಾ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಒಂದು ದಸ್ಕತ್ ಅನ್ನೋ ಒಂದು ಸಿನಿಮಾನ ನೋಡ್ಕೊಂಡ್ ಬಂದಿದ್ದೀವಿ. ಅದು ಕನ್ನಡದಲ್ಲಿ. ಫಸ್ಟ್ ಇದು ತುಳುವಲ್ಲಿ ರಿಲೀಸ್ ಆಗಿದ್ದ ಸಿನಿಮಾ, ಇವಾಗ ಕನ್ನಡದಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತಿದ್ದಾರೆ. ಸೊ ನನಗೆ ಮೊದಲನೇ ಖುಷಿ ಏನು ಅಂತ ಹೇಳಿದ್ರೆ, ತುಳು ಬೇರೆ ಎಲ್ಲೂ ಇಲ್ಲ, ಕರ್ನಾಟಕದಲ್ಲೇ ಇರೋದು. ಸೊ ಅದು ಒಂಥರ ನಮ್ಮ ಸಿನಿಮಾನೇ, ನಮ್ಮ ರಾಜ್ಯದ ಸಿನಿಮಾನೇ. ಸೊ ಇವಾಗ ಕನ್ನಡಕ್ಕೆ ಡಬ್ ಮಾಡಿ ರಿಲೀಸ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಅಂಡ್ ಸಿನಿಮಾದಲ್ಲಿ ಕೊರಿಯೋಗ್ರಫಿ ಆಗಿರ್ಬೋದು, ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅಥವಾ ಮ್ಯೂಸಿಕ್ ಆಗಿರ್ಬೋದು, ಎಲ್ಲ ಒಂದು ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ಒಂದು ಒಳ್ಳೆ ಸಿನಿಮಾ ಯಾವ ರೀತಿ ಕೊಡ್ಬೇಕೋ ಆ ರೀತಿ ಕ್ಲೀನ್ ಆಗಿ ತಂದು ಕೊಟ್ಟಿದ್ದಾರೆ. ಅಂಡ್ ನಾವು ಬೇರೆ ಲ್ಯಾಂಗ್ವೇಜ್ಗಳ ಸಿನಿಮಾಗಳನ್ನ ಎಷ್ಟು ಎನ್ಕರೇಜ್ ಮಾಡ್ತೀವಿ ಅನ್ನೋದು ನಮಗೂ ಗೊತ್ತು. ಅದೇ ರೀತಿ ನಮ್ಮ ಭಾಷೆ, ನಮ್ಮ ರಾಜ್ಯದ ಒಂದು ದಕ್ಷಿಣ ಕನ್ನಡದ ಸಿನಿಮಾನ ಒಂದು ಕನ್ನಡಕ್ಕೆ ಡಬ್ ಮಾಡಿ ರಿಲೀಸ್ ಮಾಡ್ತಿದ್ದಾರೆ. ನಾವು ಇನ್ನಷ್ಟು ಹೆಚ್ಚು ಸಪೋರ್ಟ್ ಮಾಡಿ ಈ ಸಿನಿಮಾನ ಗೆಲ್ಸ್ಬೇಕು. ಪ್ರತಿಯೊಬ್ರು ಈ ಸಿನಿಮಾನ ನೋಡಿ ಅಂಡ್ ಇಡೀ ತಂಡಕ್ಕೆ ವಿಶ್ ಮಾಡಿ, ಇಡೀ ತಂಡ ಇನ್ನೊಂದಷ್ಟು ಅಂದ್ರೆ ಈ ಯಂಗ್ಸ್ಟರ್ಸ್ ಗಳನ್ನ ಗೆಲ್ಸಿದ್ರೆ ಇನ್ನೊಂದಷ್ಟು ಹೊಸ ಸಿನಿಮಾಗಳನ್ನ ಮಾಡಕ್ಕೆ ಶಕ್ತಿ ಬರುತ್ತೆ. ಅಂಡ್ ಒಂದು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಕನ್ನಡ ಸಿನಿಮಾಗಳನ್ನ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸಿನಿಮಾ, ಅದ್ಭುತ ಪ್ರಯತ್ನ. ದಯವಿಟ್ಟು ಎಲ್ಲ ದಸ್ಕತ್ನ ಮಿಸ್ ಮಾಡ್ದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಬಹಳ ಅಂದ್ರೆ ಬಹಳ ಖುಷಿಯ ವಿಚಾರ. ನನ್ನ ವಾಯ್ಸ್ ಹೋಗಿದೆ. ತುಳು ಇಂಡಸ್ಟ್ರಿಯಿಂದ ಇಂಥ ಒಂದು ಅದ್ಭುತವಾದ ಫಿಲ್ಮ್ ಬಂದಿರೋದು ಬಹಳ ಖುಷಿ. ಅನೀಶ್ ಅವರು ನನ್ನ ಮೊದಲಿಂದ ಬಹಳ ಸ್ನೇಹಿತರು.
ಇವ್ರನ್ನ ನೀವು ಕಾಮಿಡಿ ಕಿಲಾಡಿ ಮತ್ತೆ ಬೇರೆ ಬೇರೆ ಕಾಮಿಡಿ ಶೋ ಅಲ್ಲಿ ನೋಡಿರ್ಬೋದು. ಅದು ಅಲ್ಲಿ ಮಾತ್ರ. ಇಲ್ಲಿ ಒಬ್ಬ ಪ್ರಬುದ್ಧ ನಿರ್ದೇಶಕ ಇದ್ದಾನೆ, ಅತ್ಯದ್ಭುತ ನಿರ್ದೇಶಕ ಇದ್ದಾನೆ. ಖುಷಿ ಆಯ್ತು, ಪ್ರೌಡ್ ಅನ್ಸ್ತು. ನಾವು ಊರಲ್ಲಿ ಕಳೆದಂತಹ ದಿನಗಳನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ತುಳುನಾಡಿಗೆ ಹೋಗಿ ಬಂದಂತಾಯ್ತು. ಅಂಡ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ದಸ್ಕತ್ತು ಒರಿಜಿನಲ್ ತುಳು ಸಿನಿಮಾದಲ್ಲಿ ತುಳು ಲ್ಯಾಂಗ್ವೇಜ್ ಆಗಿದ್ರು ಕೂಡ ಡಬ್ಬಿಂಗ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಒರಿಜಿನಲ್ ಕನ್ನಡ ಸಿನಿಮಾ ತರಾನೇ ಅನಿಸ್ತಾ ಇದೆ. ಹಾಗಾಗಿ ಖಂಡಿತವಾಗ್ಲೂ ಕನ್ನಡದ ಎಲ್ಲಾ ಪ್ರೇಕ್ಷಕರು ಒಂದು ಅಪ್ಪಟ ತುಳುನಾಡ ಶೈಲಿ ಇರುವಂತಹ, ತುಳುನಾಡ ತಿರುಳು ಇರುವಂತಹ ಒಂದು ಅದ್ಭುತವಾದ ಕಥೆ ಇರುವಂತಹ ಸಿನಿಮಾ ನೋಡ್ಬೋದು. ಅದ್ಭುತವಾದ ಪರ್ಫಾರ್ಮೆನ್ಸ್, ನಿಜವಾಗ್ಲೂ ಹೇಳ್ತೀನಿ. ಈ ಸಿನಿಮಾದಲ್ಲಿ ಇವರು ಎಲ್ಲ ಆರ್ಟಿಸ್ಟ್ಗಳ ಹತ್ರ ಪರ್ಫಾರ್ಮೆನ್ಸ್ ತೆಗೆದಿರುವಂತ ರೀತಿ ಇದೆಯಲ್ಲ, ಯಾವುದೇ ತಮಿಳ್, ಮಲಯಾಳಂ, ತೆಲುಗು ಅಥವಾ ಹಿಂದಿ ಇಂಡಸ್ಟ್ರಿಗಿಂತ ಕಡಿಮೆ ಇಲ್ಲ. ಅತ್ಯದ್ಭುತ ವರ್ಲ್ಡ್ ಕ್ಲಾಸ್ ಆಕ್ಟಿಂಗ್ ಎಲ್ಲರೂ ಮಾಡಿದ್ದಾರೆ. ವಿಶ್ವ ಯುವ ಶೆಟ್ಟಿ ಆಗಿರ್ಲಿ, ದೀಕ್ಷಿತ್ ಆಗಿರ್ಲಿ, ಎಲ್ರು, ಚಂದ್ರಾ ಸುಲಾಲ್ ಸರ್ ಆಗಿರ್ಲಿ, ಎಲ್ರು ಇದರಲ್ಲಿ ಆಕ್ಟ್ ಮಾಡುವಂತ ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದರ ಕ್ರೆಡಿಟ್ 100% ಅದರ ನಿರ್ದೇಶಕ ಆಗಿರುವಂತ ಅನೀಶ್ ಅವ್ರಿಗೆ ಹೋಗ್ಬೇಕು. ಆದಷ್ಟು ಬೇಗ ಇವರು ಕನ್ನಡದಲ್ಲಿ ಅತ್ಯದ್ಭುತ ಸಿನಿಮಾಗಳು ಮಾಡ್ಲಿ. ತುಳುವಿಗೆ ಒಂದು ತುಳು ಇಂಡಸ್ಟ್ರಿಗೆ ನಾನು ಕೂಡ ತುಳು ಇಂಡಸ್ಟ್ರಿಗೆ ಅಲ್ಲಿ ನನ್ನ ಆಕ್ಟಿಂಗ್ ತುಳುವಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಖಂಡಿತವಾಗ್ಲೂ ತುಳು ಇಂಡಸ್ಟ್ರಿಗೆ ಒಂದು ದೊಡ್ಡ ಆಸ್ತಿ. ದಯವಿಟ್ಟು ಎಲ್ರು ಕೂಡ ದಸ್ಕತ್ ನೋಡಿ ಸಪೋರ್ಟ್ ಮಾಡಿ. ಇಂಥ ಒಂದು ಅತ್ಯದ್ಭುತ ನಿರ್ದೇಶಕ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ತರ ಆಗ್ಲಿ ಅನ್ನೋ ನನ್ನ ಆಶೆ. ಹಾಯ್, ಎಲ್ರಿಗೂ ನಮಸ್ಕಾರ. ಈಗಷ್ಟೇ ದಸ್ಕತ್ ಮೂವಿ ನೋಡಿದೆ. ಈ ಮೂವಿ ತುಳುವಲ್ಲಿ ರಿಲೀಸ್ ಆಗಿತ್ತು. ತುಳುವಲ್ಲಿ ರಿಲೀಸ್ ಆದಾಗ ಸಿಕ್ಕಾಪಟ್ಟೆ ರಿವ್ಯೂಸ್ ಬಂದಿದ್ದು ನಾನು ನೋಡಕ್ ಆಗಿರ್ಲಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೆ, ಈ ಮೂವಿ ನಾನು ನೋಡ್ಲೇಬೇಕು ಹೆಂಗಾದ್ರೂ ಮಾಡಿ ಅಂತ ಹೇಳ್ಬಿಟ್ಟು. ನನ್ನ ಖುಷಿಗೆ, ನನ್ನ ಪುಣ್ಯಕ್ಕೆ ಕನ್ನಡದಲ್ಲಿ ಡಬ್ ಆಗ್ಬಿಟ್ಟು ಇವರು ರಿಲೀಸ್ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಮೂವಿ. ನಾನು ಸಾಕಷ್ಟು ತುಳು ಮೂವಿಗಳನ್ನ ನೋಡಿದ್ದೀನಿ. ನಾನು ಇದುವರೆಗೆ ಏನ್ ಮೂವೀಸ್ ನೋಡಿದ್ದೀನಿ ಅದರಲ್ಲಿ ಈ ಮೂವಿ ಒನ್ ಆಫ್ ದ ಬೆಸ್ಟ್ ಮೂವಿ. ಆದ್ರೆ ಇವರ ಕನ್ನಡಕ್ಕೆ ಅಷ್ಟು ಚೆನ್ನಾಗಿ ಅದನ್ನ ಡಬ್ ಮಾಡ್ಬಿಟ್ಟು ಒಂದು ಕನ್ನಡದ ಮೂವಿನೇ ಆ ತರನೇ ಮಾಡ್ಬಿಟ್ಟಿದ್ದಾರೆ. ಇನ್ನೊಂದೇನಂದ್ರೆ, ಈ ಮೂವಿ ನೋಡ್ತಾ ನನ್ನ ಊರ್ ನನ್ಗೆ ನೆನಪಾಗ್ತದೆ. ನಮ್ಮ ಊರಿನ ಶೇಖರಣ್ಣ ಆಗಿರ್ಬೋದು, ಗುಣಪಾಲ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು, ಒಂದೊಂದು ಲೊಕೇಶನ್ ನನ್ಗೆ ನಾನು ಊರಲ್ಲಿ ಇದ್ದೀನಂತ ಅನ್ನೋಂತ ಫೀಲ್ ಆಗ್ತದೆ. ನಾನು ಪೃಥ್ವಿ, ಅಮರ್ ಅವರು, ಸೋನಲ್ ಅವರೆಲ್ಲ ಒಟ್ಟು ಕೂತಿದ್ವಿ. ಪ್ರತಿಯೊಂದು ಸೀನ್ ಆಗ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಒಳಗಡೆ ತುಂಬಾ ಖುಷಿ ಆಗ್ತಿತ್ತು. ಒಂದು ಅದ್ಭುತವಾದ ಮೂವಿ. ಅನೀಶ್ ಅವರ ಟೀಮ್ ಅದ್ಭುತವಾಗಿ ಕೆಲಸ ಮಾಡಿದೆ. ನಿಜವಾಗ್ಲೂ ಇದರ ಸ್ಟೋರಿ ಅಂತ ಹೇಳಲ್ಲ, ಲಾಸ್ಟ್ ಒಂದು ಸೀನ್ ಹೇಳ್ತೀನಿ. ಈ ಸಮಾಜ ಯಾವತ್ತೂ ಸುಧಾರಣೆ ಆಗೋದೇ ಇಲ್ಲ. ತುಂಬಾ ಚೆನ್ನಾಗಿ ತೋರಿಸಿದ್ರಿ ನೀವು. ಅದು ಎಷ್ಟೇ ಪೆಟ್ಟು ಬೀಳ್ಲಿ, ಅದು ಏನೇ ಆಗ್ಲಿ, ಎಷ್ಟೇ ಲಾಸ್ ಆಗ್ಲಿ, ಅದನ್ನ ಮನುಷ್ಯ ಅವನು ಏನೋ ಚೇಂಜ್ ಆಗೋನಲ್ಲ ಅವನು. ಅದನ್ನ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಯಾರು ಈ ಮೂವಿನ ಮಿಸ್ ಮಾಡ್ಬಿಟ್ಟು, ತುಂಬಾ ಅದ್ಭುತವಾದ ಮೂವಿ, ತುಂಬಾ ಚೆನ್ನಾಗಿದೆ. ಪಕ್ಕ ಏನೋ ಪೈಸಾ ವಸೂಲ್ ಮೂವಿ ಇದೆ. ತುಂಬಾ ಒಳ್ಳೆದಾಗ್ಲಿ. ಇವಾಗಷ್ಟೇ ನಾವು ದಸ್ಕತ್ ಸಿನಿಮಾ ನೋಡಿದ್ವಿ. ಆಕ್ಚುಲಿ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂದ್ರೆ ಕೋಟಿ ಬಜೆಟ್ ಬೇಕಾಗಿಲ್ಲ ಅಂತ ಈ ಸಿನಿಮಾ ಆಕ್ಚುಲಿ ಪ್ರೂವ್ ಮಾಡಿದೆ. ಸ್ಟೋರಿಯಿಂದ ಆಗಿರ್ಲಿ, ಸ್ಕ್ರೀನ್ ಪ್ಲೇ ಇಂದ ಆಗಿರ್ಲಿ, ಇವನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಅಂಡ್ ಲೊಕೇಶನ್ಸ್ ಆಗಿರ್ಲಿ ತುಂಬಾ ರಾ ಆಗಿ ಸಿನಿಮಾ ಮಾಡಿದ್ದಾರೆ. ಅಂಡ್ ನನ್ಗಂತೂ ತುಂಬಾ ಇಷ್ಟ ಆಯ್ತು. ಆಲ್ರೆಡಿ ತುಳುಲಿ 75 ದಿನ ಓಡಿದ ಅನ್ಸಲ್ವಾ. ಸೊ ಕನ್ನಡದಲ್ಲೂ ಅಷ್ಟೇ ದಿನ ಓಡುತ್ತೆ. ತುಂಬಾ ಒಳ್ಳೆ ಸಕ್ಸಸ್ ಆಗುತ್ತೆ ಆ ನಂಬಿಕೆ ನಿಜವಾಗ್ಲೂ ನನ್ಗಿದೆ. ಸಖತ್ ಒಳ್ಳೆ ಮೂವಿ. ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವೆರಿ ನ್ಯಾಚುರಲ್ ಪರ್ಫಾರ್ಮೆನ್ಸ್. ಯಾರು ಆಕ್ಟಿಂಗ್ ಅಂತ ಕಾಣಿಲ್ಲ ಅಲ್ಲಿ. ಅಗ್ರೆಷನ್ಸ್ ಆಗಲಿ, ಇಮೋಷನ್ಸ್ ಆಗಲಿ ಎಲ್ಲ ಇಟ್ಸ್ ವೆರಿ ನೈಸ್. ಸುಮಾರು ವೆರಿ ವೆಲ್ ಮೇಕಿಂಗ್ ಅಂತೂ ಆಸಮ್. ಎಲ್ಲರೂ ದಯವಿಟ್ಟು ಬಂದು ಥಿಯೇಟರ್ ನೋಡಿ, ಎಲ್ಲರೂ ಪ್ರೋತ್ಸಾಹಿಸಿ. ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ಇದು ಹಿಟ್ ಆಗೇ ಆಗುತ್ತೆ. ದಸ್ಕತ್ ಅನ್ನೋದು ಒಂದು ಹ್ಯಾಂಗ್ ಓವರ್. ಸಿನಿಮಾ ಥಿಯೇಟರ್ ಹೊರಗಡೆ ಬಂದ್ಮೇಲೂ ಈಗಲೂ ಅದ್ರ ಬಗ್ಗೆ, ಆ ಕ್ಯಾರೆಕ್ಟರ್ಸ್ ಬಗ್ಗೆ ಮೈಂಡ್ ಅಲ್ಲಿ ಓಡ್ತಾನೆ ಇರುತ್ತೆ. ಆತರ ಪ್ರತಿಯೊಂದು ಹೇಳ್ತವ್ರೆ, ಒಬ್ಬೊಬ್ಬರು ಟೆಕ್ನಿಷಿಯನ್, ಒಬ್ಬ ಮೇಕಪ್ ಆರ್ಟಿಸ್ಟ್ ಇಂದ ಹಿಡಿದು ಹೀರೋ ತನಕ, ಡೈರೆಕ್ಟರ್ ತನಕ ಪ್ರತಿಯೊಬ್ಬರು ಹೆಸರು ಕೂಡ ಹೇಳಿ ಹೋಗ್ಲೇಬೇಕು. ಆಗಿದೆ ಸಿನಿಮಾ. ಎರಡೇ ಮಾತಾಡೋದಿಲ್ಲ, ಪರ್ಫೆಕ್ಟ್ ಸಿನಿಮಾ. ಥ್ಯಾಂಕ್ ಯು. ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ. ಎಲ್ಲಾ ಡಿಪಾರ್ಟ್ಮೆಂಟ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ನಾನು ಕೇಳ್ಪಟ್ಟಂಗೆ 20-25 ಡೇಸ್ ಅಲ್ಲಿ ಮಾಡಿದ್ದೀರಾ ಅಂತ. ಇಂಥ ಒಳ್ಳೆ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂದ್ರೆ ಎಲ್ಲರೂ ಖಂಡಿತ ಬಂದು ನೋಡಿ. ತುಂಬಾ ಒಳ್ಳೆ ಸಿನಿಮಾ. ಆಲ್ ದ ಬೆಸ್ಟ್. ಬೆಸ್ಟ್ ಆಫ್ ಲಕ್, ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೊ ಮಚ್.
ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಐ ಥಿಂಕ್ ರೀಸೆಂಟ್ ಅಲ್ಲಿ ನೋಡಿರೋ ಬೆಸ್ಟ್ ಫಿಲ್ಮ್ ಒಂದೇ ದಸ್ಕತ್ ಅಂತಾನೆ ಹೇಳ್ಬೋದು. ಎಲ್ಲರದ್ದು ಪರ್ಫಾರ್ಮೆನ್ಸ್ ನಾನು ಫಸ್ಟ್ ಹಾಫ್ ಇಂದ ನಾನು ಯಾವಾಗ ಸಿನಿಮಾ ನೋಡೋಕೆ ಸ್ಟಾರ್ಟ್ ಮಾಡಿದೆ, ಇವ್ರು ಬಂದಾಗಲೇ ನಾನು ಹೇಳಿದೆ ಅವ್ರಿಗೆ ಎವ್ರಿ ಒನ್ ಹ್ಯಾಸ್ ಪರ್ಫಾರ್ಮ್ಡ್ ವೆರಿ ವೆರಿ ವೆಲ್ ಅಂತ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಅದೇ ಇವ್ರು ಹೇಳ್ತಾ ಇದ್ರು ಎಲ್ಲರಿಗೆ ನ್ಯಾಚುರಲ್ ಆಗಿ ಮಾಡಕ್ ಹೇಳಿದ್ದೀನಿ ಮೇಡಮ್ ಅಂತ. ಅಷ್ಟೇ ಎಲ್ಲ ಏನೋ ನಮ್ಮ ಪಕ್ಕದ ಮನೆಯಲ್ಲಿ ಆಗ್ತಿರೋ ತರ ಅಷ್ಟು ನೀಟಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ. ಐ ಹ್ಯಾವ್ ಟು ಟಾಕ್ ಅಬೌಟ್ ದ ಡೈರೆಕ್ಷನ್ ಅಂಡ್ ಮೇಕಿಂಗ್. ಅಬ್ಸಲ್ಯೂಟ್ಲಿ ವಂಡರ್ಫುಲ್. ತುಂಬಾ ಚೆನ್ನಾಗಿ ಮಾಡಿದೆ. ನಾನು ಮಂಗಳೂರವರು ಆಗಿದ್ರಿಂದ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆದೆ ಈ ಸಿನಿಮಾಗೆ. ತುಳುವಲ್ಲಿ ನಾನು ಟೀಸರ್ ಟ್ರೇಲರ್ ನೋಡಿದೆ. ಆ ಟೈಮಲ್ಲೂ ತರುಣ್ ಅವರು ಹೇಳಿದ್ರು ತುಳುವಲ್ಲೂ ಇಷ್ಟು ಬ್ಯೂಟಿಫುಲ್ ಆಗಿ ಮೇಕಿಂಗ್ ಆಗಿರ್ಲಿ, ಕ್ವಾಲಿಟಿ ಆಫ್ ದ ಫಿಲ್ಮ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ಖಂಡಿತ ಅವ್ರಿಗೂ ಈ ಸಿನಿಮಾ ನೋಡಕ್ ಹೇಳ್ತೀವಿ. ಅಂಡ್ RR ರೀ ರೆಕಾರ್ಡಿಂಗ್ ಮ್ಯೂಸಿಕ್ ಅದು ತುಂಬಾ ಚೆನ್ನಾಗಿ ಬಂದಿದೆ. ನಾನು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಒಂದ್ ಒಳ್ಳೆ ಸಿನಿಮಾ ಬಂದಿದೆ. ಎಲ್ಲರೂ ಕೇಳ್ತೀರಾ ಒಂದ್ ಒಳ್ಳೆ ಸಿನಿಮಾ ಬಂದ್ರೆ ಹೋಗಿ ನೋಡ್ತೀವಿ, ಒಳ್ಳೆ ಸಿನಿಮಾ ಬರ್ತಿಲ್ಲ ಇದು ಅದು ಅಂತ. ಒಂದ್ ಒಳ್ಳೆ ಸಿನಿಮಾ ಬಂದಿದೆ, ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಮಸ್ತ್ ವೆರಿ ಶಿವಣ್ಣ ಬನ್ನಿ. ಮಾಡಿದ್ದೆ ಸಿನಿಮಾ. ಎಲ್ರಿಗೂ ನಮಸ್ಕಾರ. ಏನು ಹೇಳಕ್ ಹೋದೆ ಹೇಳು. ಅಲ್ಲೂ ಇಲ್ಲ ಅಂದ್ರೆ 9 ವರ್ಷದ ಸ್ನೇಹ ನಂದು ಅನೀಶ್. ತುಂಬಾ ಮಾತಾಡ್ಬೇಕು ನಾನು. ಒಬ್ರು ಕಲಾವಿದರಾಗಿ ಗುರುತಿಸ್ಕೊಂಡಿದ್ದು ಫಸ್ಟ್ ಅಂದ್ರೆ ಕಾಮಿಡಿ ಕಿಲಾಡಿಗಳು, ಒಬ್ಬ ಹಾಸ್ಯ ನಟನಾಗಿ ಗುರುತಿಸ್ಕೊಂಡಿದ್ದು. ಆದ್ರೆ ನಾವು ಪರಿಚಯ ಆಗಿ ಒಂದು 6-7 ತಿಂಗಳು ಒಟ್ಟಿಗೆ ಇದ್ದಾಗ, 6 ತಿಂಗಳ ಸುಮಾರು 1-1.5 ವರ್ಷ ಒಟ್ಟಿಗೆ ಇದ್ವಿ. ಸೊ ಆ ಮೊದಲನೇ ಒಂದು ಭೇಟಿ, ನಮ್ಮ ಪಯಣ, ಅದರಲ್ಲೇ ಗೊತ್ತಾಗಿದ್ದು ನಮ್ಗೆ ಎಜುಕೇಟೆಡ್ ಪರ್ಸನ್, ತುಂಬಾ ನಾಲೆಡ್ಜ್ ಇರುವಂತ ವ್ಯಕ್ತಿ. ಇಲ್ಲಿ ಕಾಮಿಡಿ ಮಾಡ್ಕೊಂಡು ಸೀರೆ ಉಟ್ಕೊಂಡು ಡ್ಯಾನ್ಸ್ ಮಾಡಿದಾಗೆಲ್ಲ ಖುಷಿ ಪಡೋರು. ಆ ಸೀರೆ ಉಟ್ಮೇಲೆ ಮುಂದಕ್ಕೆ ಹೋಗಿದ್ದು ಅದೆಲ್ಲ ತುಂಬಾ ನೆನಪುಗಳು. ಬಟ್ ನಮಗೆ ಗೊತ್ತಿತ್ತು, ತುಂಬಾ ತಿಳ್ಕೊಂಡಿರುವಂತ ವ್ಯಕ್ತಿ, ಓದಿರುವಂತ ವ್ಯಕ್ತಿ, ವಿಷಯಗಳು ಗೊತ್ತಿರುವಂತ ವ್ಯಕ್ತಿ. ಇಷ್ಟು ಅಚ್ಚುಕಟ್ಟಾಗಿ ಒಂದು ಸಿನಿಮಾದ ನಿರ್ದೇಶನ ಮಾಡಿದ್ದಾನೆ ಅಂತಂದಾಗ ನಿಜವಾಗ್ಲೂ ಮನಸ್ಸು ತುಂಬಿ ಬರ್ತಾ ಇದೆ. ತುಂಬಾ ಖುಷಿ ಆಯ್ತು. ಬರೀ ನನಗೆ ಟ್ರೈಲರ್ನ ತೋರಿಸಿ, ನಾವಿದ್ರೆ ಪ್ರಮೋಷನ್ ಮಾಡ್ಬೇಕಾದ್ರೆ ಟ್ರೈಲರ್ನ ತೋರಿಸಿ ಮಾತಾಡಿದ್ವಿ. ಹ್ಯಾಟ್ಸ್ ಆಫ್. ಯಾಕಂದ್ರೆ ಒಂದು ಸಿನಿಮಾ ನಿರ್ದೇಶನ ಮಾಡೋದು ಸಣ್ಣ ಮಾತಲ್ಲ. ಅದರಲ್ಲೂ ಇಂತಹ ಒಂದು ಅದ್ಭುತವಾದ ಸಿನಿಮಾ. ಏನಕ್ಕೆ ಅದ್ಭುತ ಅಂತ ಹೇಳ್ತೀನಿ ಅಂತಂದ್ರೆ, ಒಂದು ಸಿನಿಮಾ ಅಂತ ಬಂದಾಗ ಡೈರೆಕ್ಷನ್ ಮುಖ್ಯ ಆಗುತ್ತೆ, ಕಥೆ ಮುಖ್ಯ ಆಗುತ್ತೆ, ನಟನೆ ಮುಖ್ಯ ಆಗುತ್ತೆ, ಮ್ಯೂಸಿಕ್ ಇಂಪಾರ್ಟೆಂಟ್ ಆಗುತ್ತೆ, ಕ್ಯಾಮ್ರಾ ವರ್ಕ್, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳ ವರ್ಕ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ತೆರೆ ಮೇಲೆ ನಾವು ನೋಡುವಂತ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗ್ಲೇಬೇಕಾಗುತ್ತೆ. ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗಳಾಗಿರ್ಬೋದು, ನಿರ್ದೇಶನ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದು ಗೆದ್ದಿದೆ. ಸಿನಿಮಾ ಆಲ್ರೆಡಿ ಗೆದ್ದಿದೆ. ಕನ್ನಡದಲ್ಲಿ ಕನ್ನಡಿಗರಿಗಾಗಿ ಸಿನಿಮಾನ ಡಬ್ ಮಾಡಿ ರಿಲೀಸ್ ಮಾಡ್ತಿರೋದು ಅಷ್ಟೇನೆ. ಸಿನಿಮಾ ಆಲ್ರೆಡಿ ಗೆದ್ದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಅವಾರ್ಡ್ ಕೂಡ ತಗೊಂಡಿರುವಂತ ಸಿನಿಮಾ. ಸೊ ದಸ್ಕತ್ ನಿಜವಾಗ್ಲೂ ಒಳಗಡೆ ಕೂತ್ಕೊಂಡು ನೋಡಿದಾಗ ನಮ್ಮ ವಿಶ್ವನ್ ಬಗ್ಗೆ ಮಾತಾಡ್ಬೇಕು. ವಿಶ್ವ ನಮ್ಮ ಕಾಮಿಡಿ ಕಿಲಾಡಿಗಳಿಂದನೇ ಬಂದಂತ ನಟರು. ಇದರಲ್ಲಿ ಎಂತ ಪರ್ಫಾರ್ಮೆನ್ಸ್ ಅಂದ್ರೆ ಲವ್ ಆಗೋಯ್ತು ಅವ್ರ ಮೇಲೆ. ಲವ್ಗಿಂತ ಜಾಸ್ತಿ ಸಿನಿಮಾ ನೋಡ್ಕೊಂಡ್ ಬಂದ್ರೆ ಹೊರಗಡೆ ಸಿಕ್ಕಿದ್ರೆ ವಾಡ ಸಾಯಿಸ್ಬೋಣ ಅನ್ನೋ ಅಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸ್. ಆ ವ್ಯಕ್ತಿ ನೋಡಿದಾಗ ಬೇರೆ, ಸ್ಕ್ರೀನ್ ಮೇಲೆ ನೋಡಿದಾಗ ಬೇರೆ. ಸೊ ಇಷ್ಟು ಅದ್ಭುತವಾದಂತಹ ಒಂದು ಕಲಾವಿದರ ದಂಡು ಜೊತೆಗೆ ಅದ್ಭುತವಾದ ನಿರ್ದೇಶನ ಎಲ್ಲ ಇರುವಂತ ಸಿನಿಮಾ ದಸ್ಕತ್ತು. ಎಲ್ಲ ಕನ್ನಡಿಗರಲ್ಲೂ ನಾನು ಕೇಳ್ಕೊಂತ ಇದ್ದೀನಿ, ದಯವಿಟ್ಟು ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ ನಿಜವಾಗ್ಲೂ ಮೆಚ್ಕೊಂತೀರಾ. ಸೌಂಡ್ ಆಗಿರ್ಬೋದು, ಕ್ಯಾಮ್ರಾ ಪ್ರತಿಯೊಂದನ್ನು ಕಣ್ ತುಂಬ್ಕೊಂತೀರಾ, ಒಂದು ಒಳ್ಳೆ ಕಂಟೆಂಟ್ ಅನ್ನ ನೋಡ್ತೀರಾ. ದಯವಿಟ್ಟು ಬನ್ನಿ ಥಿಯೇಟರ್ಗೆ, ಸಿನಿಮಾನ ನೋಡಿ, ದಸ್ಕತ್ನ ಗೆಲ್ಸಿ. ಜೈ ದಸ್ಕತ್, ಜೈ ಅನೀಶ್. ನಾನು ಆಗ್ಲಿ ವಿಶ್ವ ವಿಶ್ವ ಅಂತ ಹೊರಗಡೆ ಸಿಕ್ಕರೆ ಹೊಡಸಾಯಿಸ್ತಾರೆ ಅಂತ. ನೆಕ್ಸ್ಟ್ ಹೇಳಿ. ಎಲ್ರಿಗೂ ನಮಸ್ಕಾರ. ದಸ್ಕತ್ ಆಕ್ಚುಲಿ ಈ ಸಿನಿಮಾದಲ್ಲಿ ನನಗೆ 3-4 ಜನ ಹೀರೋಗಳು ಕಾಣಿಸಿದ್ರು. ಫಸ್ಟ್ ನಿರ್ದೇಶಕರು, ಇವರೇ ಫಸ್ಟ್ ಹೀರೋ. ಸೆಕೆಂಡ್ ನಮ್ಮ ವಿಶ್ವ ಅವರು, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್, ಕ್ಯಾಮ್ರಾಮ್ಯಾನ್, ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಹೀರೋ ಆಗಿ ಕಾಣಿಸಿದ್ದಾರೆ. ಆಮೇಲೆ ಎಸ್ಪೆಷಲಿ ಶೇಖರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
ನಾನು ಆಕ್ಚುಲಿ ಇದನ್ನ ತುಳುಲೆ ಫಸ್ಟ್ 2 ಸರಿನೂ ತುಳುಲೆ ನೋಡ್ಬಿಟ್ಟಿದೀನಿ ಮುಂಚೆ. ಅವಾಗಲೇ ತುಂಬಾ ಇಷ್ಟ ಆಗಿತ್ತು. ಇವಾಗ ಕನ್ನಡ ಅವತರಣಿಕೆನು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ. ಆಮೇಲೆ ಇವಾಗ ನಾವೆಲ್ಲ ಸ್ನೇಹಿತರುಗಳು, ನಾವ್ ಎಷ್ಟು ಹೇಳಿದ್ರು ಕಮ್ಮಿ ಆಗುತ್ತೆ. ಸೊ ದಯವಿಟ್ಟು ತಾವುಗಳು ಬಂದು ಸಿನಿಮಾನ ನೋಡ್ಬೇಕು. ನೀವುಗಳು ಹೇಳಿದ್ರೆ ಅದನ್ನ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಕನ್ನಡದಲ್ಲಿ ದಸ್ಕತ್ತಿನ ದೊಡ್ಡ ಮಟ್ಟಕ್ಕೆ ಹೋಗ್ಲಿ, ಸ್ನೇಹಿತರುಗಳಿಗೆ ತುಂಬಾ ಒಳ್ಳೇದಾಗ್ಲಿ. ಇದು ತುಂಬಾ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಇಡೀ ಟೀಮ್ಗೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ದಸ್ತಕ್ ಮೂವಿ ಇಸ್ ದ ಒನ್ ಆಫ್ ದ ಬೆಸ್ಟ್ ಮೂವಿ ಇನ್ ಸ್ಯಾಂಡಲ್ವುಡ್. ಸೊ ಇದೊಂದು ಮೂವಿ ಈ ಒಂದು ಇಯರ್ ಅಲ್ಲಿ ರೂಲ್ ಮಾಡುತ್ತೆ ಅಂತ ಅನ್ಕೊಂತೀನಿ. ಅವಿನಾಶ್ ಸರ್ಗೆ, ಅನೀಶ್ ಸರ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಸ್ಕ್ರೀನ್ ಪ್ಲೇ ಮತ್ತೆ ಸ್ಟೋರಿ, BGM ತುಂಬಾ ಚೆನ್ನಾಗಿ ಬಂದಿದೆ. ಸ್ಟೋರಿ ಟು ಸ್ಟೋರಿ ಟೆಲ್ಲಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಒಂದ್ ಸೀನ್ ಇನ್ನೊಂದ್ ಸೀನ್ ಟ್ರಾನ್ಸಿಷನ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮೊದಲನೇದಾಗಿ ನಾವು ಈ ಚಿತ್ರವನ್ನು ತುಳುನಲ್ಲಿ ತೋರಿಸಿದ್ರು ನಮ್ಮ ಅನೀಶ ಮತ್ತೆ ಎಲ್ಲ ಟೀಮು. ತುಳುನಲ್ಲಿ ನೋಡಿ ಕನ್ನಡ ಟಪ್ ಮಾಡ್ತೀವಿ ಅಂತ ಹೇಳಿದಾಗ ಸೊ ತುಳುನಲ್ಲೇ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ನನಗೆ. ತುಳುನಲ್ಲಿ ನೋಡಿದಾಗ ಯಾಕಂದ್ರೆ ನ್ಯಾಚುರಲ್ ಆಗಿ ಬಂದಿದೆ. ಆಮೇಲೆ ಎಲ್ಲರೂ ನ್ಯಾಚುರಲ್ ಆಗಿ ಮಾತಾಡಿದ್ದಾರೆ ಅನ್ಸುತ್ತೆ. ಇವತ್ತು ಕನ್ನಡ ವರ್ಷನ್ ನೋಡ್ಬಿಟ್ಟು ಕನ್ನಡ ಪಿಕ್ಚರ್ ಆಯ್ತು ಅಂತ ಎಲ್ಲೋ ಇದು ಡಬ್ ಸಿನಿಮಾ ಅಂತ ಅನಿಸ್ತಾ ಇಲ್ಲ. ಅಷ್ಟು ನ್ಯಾಚುರಲ್ ಆಗಿದೆ, ಅಷ್ಟು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಯಾಕಂದ್ರೆ ಎಲ್ಲರೂ ಹೇಳಿದ್ದಾರೆ, ನೋಡಿದವರೆಲ್ಲ ಸಿನಿಮಾ ಬಗ್ಗೆ ಹೇಳಿದ್ದಾರೆ, ಹೆಚ್ಚೇನು ಮಾತಾಡಲ್ಲ. ಯಾಕಂದ್ರೆ ಎಲ್ಲ ಟೀಮಲ್ಲಿ ಗೊತ್ತಿರ್ತಕ್ಕಂಥವ್ರೆ ಅವ್ರು ಎಷ್ಟು ಡೆಡಿಕೇಶನ್ ಹಾಕಿದ್ದಾರೆ ಅಂತ ನಾನು ಹತ್ರದಿಂದ ನೋಡಿದ್ದೀನಿ. ಹಾಗಾಗಿ ನಾನು ಇಷ್ಟು ಹೇಳಿದ್ರು ಕಮ್ಮಿ ಆಗುತ್ತೆ. ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಒಳ್ಳೆ ಸಿನಿಮಾ ಅಂತ. ಮನಸ್ಸಿಗೆ ಇಷ್ಟ ಆಗ್ತಕ್ಕಂಥ ಸಿನಿಮಾ, ಅಪ್ಪಟ ಕನ್ನಡದ ಸಿನಿಮಾ, ಕರಾವಳಿ ಭಾಗದ ದೇಶೀಯ ಗುಣಗಳಿರ್ತಕ್ಕಂಥ, ದೇಶೀಯ ಸಂಸ್ಕೃತಿಯನ್ನು ಸಾರ್ತಕ್ಕಂಥ ಮತ್ತೊಂದು ಒಳ್ಳೆ ಸಿನಿಮಾ ಅಂತಕ್ಕಂಥ ಇಷ್ಟಪಡ್ತೀನಿ. ಖಂಡಿತ ನೋಡಿ, ಇಷ್ಟ ಆಗುತ್ತೆ. ನಮ್ಮ ಇಡೀ ಟೀಮ್ಗೆ ನಾನು ಏನು ಹೇಳಲ್ಲ, ಅಷ್ಟೇ. ಎಲ್ರಿಗೂ ನಮಸ್ಕಾರ. ನಮ್ಮ ತುಳು ಭಾಷೆಯ ಹೆಮ್ಮೆ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಅಂತ ಒಂದು ಅದ್ಭುತವಾದ ಸಿನಿಮಾನ ಮಾಡ್ಕೊಟ್ಟಿದ್ದಾರೆ. ತುಳುವಿಂದ ಕನ್ನಡಕ್ಕೆ ಬಂದು ಕಥೆನ ತೋರಿಸಿದ ರೀತಿ ಆಗಿರ್ಬೋದು, ಪ್ರತಿಯೊಂದು ಪಾತ್ರನೂ ಜೀವಿಸಿದ್ದಾರೆ. ಅದ್ ನಟನೆ ಅಂತ ಯಾರಿಗೂ ಅನ್ಸಲ್ಲ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಐ ಜಸ್ಟ್ ಲವ್ ದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಯಾಕಂದ್ರೆ ಆ ಸಣ್ಣ ಸಣ್ಣ ಹಕ್ಕಿಗಳು ಶಬ್ದನು ಅಷ್ಟು ಮುದ್ದಾಗಿ ಕೇಳಿಸ್ತಾ ಇತ್ತು. ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಬಗ್ಗೆ ಅಷ್ಟು ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ವಿ ಆರ್ ವೆರಿ ವೆರಿ ಪ್ರೌಡ್ ಆಫ್ ಯು ಅನಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಇನ್ನ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ಲಿ, ನಿಮ್ಗೆ ಒಳ್ಳೇದಾಗ್ಲಿ, ಇಂಡಸ್ಟ್ರಿ ಬೆಳೀಲಿ ಅಂತ ಆಶಿಸ್ತೀನಿ. ತುಳುವಲ್ಲಿ ಕ್ಲಿಕ್ ಆಯ್ತು ಸಿನಿಮಾ, ಕನ್ನಡದಲ್ಲಿ ಡಬಲ್ ಕ್ಲಿಕ್ ಆಗಲಿ. ಎಲ್ಲ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದೆ. ಆ ಸಿನಿಮಾದಲ್ಲಿ ನಾವು ಹಂಗೆ ಟ್ರಾವೆಲ್ ಮಾಡ್ತೀವಿ. ಎಷ್ಟು ಚೆನ್ನಾಗಿ ಮಾಡಿದೆ ಅನೀಶ್ ಅವರು. ಇಡೀ ಟೀಮ್ ಒಳ್ಳೆದಾಗಲಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಬನ್ನಿ ಸರ್. ಮಸ್ತ್ ಇಷ್ಟ ಆಗಿದೆ, ಎಸ್ಪೆಷಲಿ ಅಂತ ಯಾವೊಂದು ಡೈರೆಕ್ಟರ್ ನನಗೆ ಸಂದೀಪ್ ಪೂಜಾರಿ ಫಸ್ಟ್ ಟೈಮ್ ನಿಮ್ಮ ವರ್ಕ್ ಇಷ್ಟ ಆಯಿತು. ಆಮೇಲೆ ಕ್ಯಾಮರಾ ವರ್ಕ್ ತುಂಬ ಇಷ್ಟ ಆಯಿತು. ಮೋಹನ್ ಸರಿ ಎಲ್ಲ ಕರ್ನಾಟಕದ ಕನ್ನಡ ಪ್ರೇಕ್ಷಕರಿಗೆ ನಮಸ್ಕಾರ. ದಸ್ಕತ್ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.